ಊಟಿಯಲ್ಲಿ ನೋಡಿದ್ದೀನಿ, ಕಾಶ್ಮೀರಲ್ಲಿ ಟ್ಯೂಲಿಪ್ ನೋಡಿದ್ದೀನಿ. ಸೊ ಇದು ನಮ್ಮದು ಕರ್ನಾಟಕದ ಒಂಥರ ಪ್ರೈಡ್ ಅನಿಸುತ್ತೆ. The theme of the show is very nice. ಕಲರ್ ಇಷ್ಟ ಆಯ್ತೈತೆ, ಒಂದಕ್ಕೊಂದು ಹೇಳಕ್ಕೆ ಆಗಲ್ಲ, ಚೆನ್ನಾಗೈತೆ. ರಾಜರೆಲ್ಲ ಹಿಂಗಿದ್ರ ಅನ್ನೋ ನೋಡೋದಕ್ಕೂ ಮಕ್ಕಳಿಗೆ ಒಂದು ಕಲ್ಪನೆ, ಮತ್ತೆ ಹೀಗೆ ಇತ್ತು ಸಾಮ್ರಾಜ್ಯಗಳು ಅನ್ನೋದು ಒಂದು ಮಕ್ಕಳ ಮನಸ್ಸಿಗೆ ಮನದಟ್ಟತೆ. ಫಸ್ಟ್ ಟೈಮ್ ಕಣ್ಣಿಗೆ ಹಬ್ಬ, ದಾವಣಗೆರೆ. ಇದಕ್ಕೆ ಪರ್ಪಸ್ಲಿ ನಂಗೆ ಫ್ಲವರ್ ಭಾಳ ಇಷ್ಟ. ಫಸ್ಟ್ ಟೈಮು ಇದು ನೋಡಲೇಬೇಕು ಒಂದು ಡ್ರೀಮ್ ಇತ್ತು ನನಗೆ. ಬಟ್ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ. ನಾನು ಸುಮಾರು ಕಡೆ ಹೋಗಿದ್ದೀನಿ, ಡಿಫ್ರೆಂಟ್ ಇದೆ. ಊಟಿಯಲ್ಲಿ ನೋಡಿದ್ದೀನಿ, ಕಾಶ್ಮೀರಲ್ಲಿ ಟ್ಯೂಲಿಪ್ ನೋಡಿದ್ದೀನಿ. ಸೊ ಇದು ನಮ್ಮದು ಕರ್ನಾಟಕದ ಒಂಥರ ಪ್ರೈಡ್ ಅನಿಸುತ್ತೆ. ಅದು ಫ್ಲವರ್ ಇಷ್ಟ ಇರೋರಿಗೆ ಹೇಳೋಕ್ಕಾಗಲ್ಲ ಅದನ್ನು. ಇನ್ನು ಒಂದು ವಾರ ಅದೇ ಡ್ರೀಮಲ್ಲೇ ಇರ್ತೀವಿ ನಾವು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ದೀರಿ? ನಾ ಬೆಂಗಳೂರೇ, ಬನ್ನರ್ಘಟ್ಟ ರೋಡ್. ಹೇಗೆ ಅನಿಸ್ತಿದೆ ನಿಮಗೆ ಈ ಫ್ಲವರ್ ಶೋ? ಮಾತಾಡಿ. ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಈ ವರ್ಷ ತುಂಬ ಚೆನ್ನಾಗೈತೆ. ಬೇರೆ ಬೇರೆ ರೀತಿಯ ಫ್ಲವರ್ಸ್ ಎಲ್ಲ ಇತ್ತು, ಮುಂಚೆ ನೋಡಿದ್ರ ಈ ಥರ ಎಲ್ಲ? ನಾವು ಇವಾಗ ಡಿಫ್ರೆಂಟ್. ನಾವು ಇಲ್ಲೇ ಬೆಂಗಳೂರಲ್ಲಿ ಇರೋದು, ವರ್ಷನೂ ಬರ್ತೀವಿ. ಚೆನ್ನಾಗಿದೆ. ಒಳಗಡೆ ಎಲ್ಲ ಗಂಗಾ ಸಾಮ್ರಾಜ್ಯ ಎಲ್ಲ ಹೌದು, ತುಂಬ ಚೆನ್ನಾಗೈತೆ. ಯಾವ್ದಂಟಿ ನಿಮ್ದು ಫೇವ್ರೆಟ್ ಕಲರು? ಯಾಕಂದ್ರೆ ಒಳಗಡೆ ತುಂಬಾ ಬೇರೆ ಬೇರೆ ರೀತಿಯಂತಹ ಫ್ಲವರ್ಸ್ ಎಲ್ಲ ಇತ್ತು. ಎಲ್ಲ ಕಲರು ಇಷ್ಟ ಆಯ್ತೈತೆ, ಒಂದಕ್ಕೊಂದು ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗೈತೆ. ಒಳಗಡೆ ಎಲ್ಲ ಸಾಮ್ರಾಜ್ಯ ಹೇಗಿತ್ತು, ಮತ್ತೆ ಅಲ್ಲಿ ಕೆಲವು ಸ್ಟ್ಯಾಚ್ಯೂಗಳು ಕೂಡ ಇತ್ತು. ಇದ್ರ ಬಗ್ಗೆ ಹೇಳೋದಾದ್ರೆ, ಸ್ಟ್ಯಾಚ್ಯೂ ಬಗ್ಗೆ ಎಲ್ಲ ಹೇಳೋದಾದ್ರೆ ಎಲ್ಲ ನೋಡಿದ್ರಲ್ಲ? ಏನು ಹೇಳೋದು, ಎಲ್ಲ ಒಂದಕ್ಕಿಂತ ಒಂದು ಯಾವುದು ಕಮ್ಮಿನೇ ಇಲ್ಲ. ತುಂಬ ಡಿಫ್ರೆನ್ಸ್. ಚೆನ್ನಾಗಿ ಇನ್ನು ಇನ್ನು ಅದಕ್ಕೆ ಇಲ್ಲಿ ಕೂತಿದ್ದೀವಿ. ಇನ್ನೊಂದು ಟ್ರಿಪ್ ಆಮೇಲೆ ಹೋಯ್ತು. ಎಷ್ಟು ಖುಷಿ ಆಗುತ್ತೆ ನಿಮಗೆ ಲಾಲ್ಬಾಗ್ಗೆ ಬರೋಕ್ಕೆ? ತುಂಬಾ. ನಾವಿಲ್ಲೇ ಬೆಂಗಳೂರೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಯಾವಾಗೂ ಹೇಗನ್ನಿಸ್ತಿದೆ? ಖುಷಿ ಆಯ್ತಾ ನಿಮಗೆ ನೋಡಿ? ನಮ್ಮದು ಗಜೇಂದ್ರಗಡ. ಅಲ್ಲಿಂದ ಇಲ್ಲಿ ಲಾಲ್ಬಾಗ್ಗೆ ಫ್ಲವರ್ ಶೋ ನೋಡೋಕ್ಕಂತಾನೆ ಬಂದ್ರಾ? ಇಲ್ಲ, ಇಲ್ಲಿ ಅದಾರ, ಮುಂದೆ ಅದಾರ, ನಮ್ಮ ಮುಂದೆ ಅದಾರ. ಒಳಗಡೆ ಎಲ್ಲ ನೋಡಿದ್ರಾ? ಬೇರೆ ಬೇರೆ ರೀತಿಯ ಎಲ್ಲ ನೋಡಿದ್ರಿ. ಎಲ್ಲ ಖುಷಿ ಆಗುತ್ತೆ ನಿಮಗೆ ಲಾಲ್ಬಾಗ್ಗೆ ಬಂದಿದ್ದು? ಭಾಳ ಚಲೋ ಖುಷಿ ಆಯ್ತು. ಫಸ್ಟ್ ಟೈಮ್ ಅಥವಾ ಮುಂಚೆ ಬಂದಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್. ನೋಡಿದ್ರಾ ಫುಲ್ಲು ಫ್ಲವರ್ ಹಾಂ, ಶೋ? ಎಲ್ಲ ಚೆನ್ನಾಗಿ. ಎಲ್ಲ ಚೆನ್ನಾಗೈತೆ ರೀ. ತುಂಬ ಚೆನ್ನಾಗಿದೆಯಮ್ಮ. ಹೆಂಗನ್ಸುತ್ತೆ? ಎಲ್ಲಿಂದ ಬಂದಿರೋದು? ನಾವು ದೇವನಹಳ್ಳಿ. ಇದೇ ಫಸ್ಟ್ ಟೈಮ್? ಹಾಂ, ಇದೇ ಫಸ್ಟ್ ಟೈಮು. ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಾಯಿದೆ. ಬೇರೆ ಬೇರೆ ರೀತಿ ಎಲ್ಲ ಫ್ಲವರ್ಸ್ ಇತ್ತಲ್ಲ? ಹಾಂ, ಇಲ್ಲ, ನಮ್ಮ ಕಡೆನೂ ಐತೆ. ಅದಕ್ಕಿಂತ ಇಲ್ಲಿ ಇನ್ನೂ ವೆರೈಟಿ ಚೆನ್ನಾಗಿರೋದಿದೆ. ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾರೆ. ತುಂಬ ಚೆನ್ನಾಗಿದೆ ಮೇಡಮ್. ದ ಥೀಮ್ ಆಫ್ ದ ಶೋ ಇಸ್ ವೆರಿ ನೈಸ್. ಇಲ್ಲಿ ಅವರೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. 51 ವರ್ಷದಿಂದ ಬೆಂಗಳೂರಲ್ಲೇ ಇರೋದು. ಎವ್ರಿ ಇಯರ್ ಬರ್ತೀವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ದಟ್ಸ್ ವಾಟ್, ನಾವಿಬ್ಬರು ಕ್ಲಾಸ್ಮೇಟ್ಸು, ಚೈಲ್ಡ್ಹುಡ್ ಫ್ರೆಂಡ್ಸು ಅನ್ಕೋತಾ ಇದ್ವಿ. ಈ ಸಲ ಥೀಮ್ ಮತ್ತು ಪ್ರತಿ ಸಲ ನೋಡೋದಕ್ಕಿಂತ ಇವತ್ತು ವಿಭಿನ್ನವಾಗಿದೆ ಶೋ ಅಂತ. ಹಾಂ, ಎಸ್. ನಮ್ಮ ಮಕ್ಕಳಿಗೂ ನಮ್ಮ ಹಳೆ ರಾಜರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಹೀಗೆಲ್ಲ ಇತ್ತ ಅನ್ನೋದು, ರಾಜರೆಲ್ಲ ಹಿಂಗಿದ್ರ ಅನ್ನೋ ನೋಡೋದಕ್ಕೂ ಮಕ್ಕಳಿಗೆ ಒಂದು ಕಲ್ಪನೆ, ಮತ್ತು ಹೀಗೆ ಇತ್ತು ಸಾಮ್ರಾಜ್ಯಗಳು ಅನ್ನೋದು ಒಂದು ಮಕ್ಕಳ ಮನಸ್ಸಿಗೆ ಮನದಟ್ಟತೆ. ಮತ್ತು ಹಸಿರನ್ನು ಸಂರಕ್ಷಿಸ್ಕೋಬೇಕು. ಹಸಿರು ಬೇಕು ಉಸಿರಾಡಲಿಕ್ಕೆ, ಬದುಕಲಿಕ್ಕೆ. ಮುಂದಿನ ಪೀಳಿಗೆಗೂ ಈ ಹಸಿರನ್ನು ಕೊಂಡೊಯ್ಯಬೇಕು ಅನ್ನೋದು ನನ್ನ. ಯೂಶ್ವಲಿ ನಂಗೆ ಹಸಿರು ಅಂದ್ರೇ ಬಹಳ ಇಷ್ಟ. ಹೂಗಳು ಅಂದರೆ ತುಂಬ ಇಷ್ಟ. ಪರ್ಟಿಕ್ಯುಲರ್ಲಿ ನನಗೆ ರೆಡ್ ವೆಲ್ವೆಟ್ ರೋಸ್, ಶಾವಂತಿಗೆ, ರೆಡ್ ಶಾವಂತಿಗೆ ನಾನು ನೋಡೇ ಇರಲಿಲ್ಲ. ಒಂದು ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಟ್ ಓವರಾಲ್ ತುಂಬ ಇನ್ನೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಧ್ಯಾನ ಏನಾದ್ರು ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಇದು ಅದೇ ನಾವು ಮಾತಾಡ್ಕೋತಿದ್ವಿ, ಇದು ಎಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ, ಇಷ್ಟು ದಿನ ಆದರೂ ಬಾಡಿಲ್ಲ. ಮತ್ತು ಎಷ್ಟು ಈಗಲೇ ಮಾಡಿರೋ ಹಂಗಿದೆ ಅದು ಫ್ಲವರ್ ಶೋ ಅಂತ.
ಇವಾಗಲೂ ನಾನು ಫಸ್ಟ್ ಡೇಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ವಿಸಿಟ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಫೋಟೋಸ್ ಹಾಕಿದ್ರು ಅವರು ಗ್ರೂಪ್ಸಲ್ಲೆಲ್ಲ. ಅವಾಗ ಹೇಗಿತ್ತೋ ಇವಾಗಲೂ ಅಷ್ಟೇ ಫ್ರೆಶ್ ಆಗಿ ನಾವು ಅದನ್ನೇ ಅಂದ್ಕೊಂಡು ಹೇಗೆ ಮೇಂಟೈನ್ ಮಾಡ್ತಾರೆ ಇದನ್ನು, ಎಷ್ಟು ಕಷ್ಟಪಟ್ಟಿರ್ತಾರೆ ಆ್ಯಕ್ಚುಲಾಗಿ ಇದನ್ನೆಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಾವೊಂದು 4-5 ಪ್ಲ್ಯಾಂಟ್ಸನ್ನೇ ಮನೇಲಿ ನೋಡ್ಕೊಳ್ಬೇಕು ಅಂದ್ರೇ ಕಷ್ಟ. ಸೊ ಇಷ್ಟು ಪ್ಲ್ಯಾಂಟ್ಸನ್ನ ಇಷ್ಟು ಚೆನ್ನಾಗಿ ಲೈವ್ಲಿಯಾಗಿ ಇಟ್ಟಿದ್ದಾರಲ್ಲ, ಅದನ್ನು ನೋಡೋದಕ್ಕೆ ಸಂತೋಷ ಆಗುತ್ತೆ ಆ್ಯಕ್ಚುಲಾಗಿ. ನಾನು ಆ್ಯಕ್ಚುಲಾಗಿ ತುಂಬ ದೂರ ಇದ್ದೀನಿ ಮೇಡಮ್, ಇಂದ್ರನಗರ. ನಾನು ಎವ್ರಿ ಇಯರ್ ಏನು ಬರೋದಿಲ್ಲ, ಯಾವಾಗ ಆಗುತ್ತೋ ಆವಾಗ ಬರ್ತೀನಿ ಆ್ಯಕ್ಚುಲಾಗಿ. ಬಟ್ ಮುಂಚೆ ಎಲ್ಲ ಅಂದರೆ ಇವಾಗ ಕ್ರೌಡ್ ಎಲ್ಲನೂ ಚೆನ್ನಾಗಿದೆ. ಅಂದರೆ ಮುಂಚೆ ತುಂಬಾ ಕ್ರೌಡ್ ಆಗಿಬಿಡ್ತಾಯಿತ್ತು, ಆವಾಗ ಬರೋದಕ್ಕೆ ಒಂಥರ ಆಗ್ತಾಯಿತ್ತು, ಅಯ್ಯೋ ಇಷ್ಟು ಕ್ರೌಡಲ್ಲಿ ಹೇಗೆ ಮಕ್ಕಳನ್ನೆಲ್ಲ ಕರ್ಕೊಂಬರೋದು ಅಂತ. ಬಟ್ ಇವಾಗ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಅವರು. ಮತ್ತು ಇವಾಗ ಈ ಡಿಫ್ರೆಂಟ್ ಥೀಮ್ ಮಾಡ್ತಾ ಇರ್ತಾರಲ್ಲ ಎವ್ರಿ ಇಯರು, ಅದು ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಾಗಿ ನೋಡೋದಕ್ಕೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಯಾವಾಗಲೂ ವಿಭಿನ್ನವಾಗಿ ಮಾಡ್ತಾರಲ್ಲ, ಅದು ಇಷ್ಟ ಆಗುತ್ತೆ. ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡ್ತಾರಲ್ಲ ಎವ್ರಿ ಇಯರು, ಅದು ನಮಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಾಗಿ. ಮತ್ತು ಆವಾಗ ವಿಸಿಟ್ ಮಾಡಿದ್ದು ಮತ್ತೆ ಏನಕ್ಕೆ ಹೋಗಬೇಕು ಆ ಥರ ಫೀಲಿಂಗ್ ಏನಿಲ್ಲ. ಎವ್ರಿ ಇಯರು ಡಿಫ್ರೆಂಟ್ ಫೀಲಿಂಗ್, ಎವ್ರಿ ಇಯರು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನನಗೆ ರೋಸಸ್ ತುಂಬ ಇಷ್ಟ ಆ್ಯಕ್ಚುಲಾಗಿ. ಅದರಲ್ಲಿ ರೆಡ್ ರೋಸ್ ಇಷ್ಟ, ಮತ್ತು ಆರೆಂಜ್ ಫ್ಲವರ್ಸ್ ಇರುತ್ತಲ್ಲ, ಆರೆಂಜ್ ಆರ್ ಯೆಲ್ಲೋ ಫ್ಲವರ್ಸ್, ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಾಗಿ. ನೋಡಿದ್ದೀನಿ ಮೇಡಮ್, ಆದರೆ ಇಷ್ಟು ವೆರೈಟೀಸ್ ನೋಡಿಲ್ಲ ಎಲ್ಲೂ ಆ್ಯಕ್ಚುಲಾಗಿ. ಇಲ್ಲೇ ನೋಡಿದ್ದು ಇಷ್ಟೊಂದು ವೆರೈಟೀಸ್ ಇದೆ ಅನ್ನೋದೇ. ಅದು ರೆಡ್ ಶಾಮಂತಿಗೆ ಇತ್ತಲ್ಲ, ಅದನ್ನ ಎಲ್ಲೂ ನೋಡಿಲ್ಲ, ಇಲ್ಲೇ ನೋಡಿದ್ದು ಫಸ್ಟ್ ಟೈಮ್. ಅದು ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು.